ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ವಿಚಾರಗಳಿದೆ ಅನ್ನೋದನ್ನು ಗಮನ ಹರಿಸೋಣ. ಜನವರಿ ತಿಂಗಳ ಮಾಸ ಭವಿಷ್ಯ ನೋಡಿ. ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ 4ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 21ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ವಕ್ರೀಗತನಾಗಿರ್ತಕ್ಕಂತಹ ಕುಜನ ಪ್ರವೇಶವಾಗ್ತಾ ಇದೆ. ಇನ್ನು 24ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 1ನೇ ತಿಂಗಳು 2025ಕ್ಕೆ ತನ್ನ ಉಚ್ಚಸ್ಥಾನವಾದಂತಹ ಮೀನ ರಾಶಿಗೆ ಶುಕ್ರನ ಪ್ರವೇಶ ಉಂಟಾಗ್ತಾ ಇದೆ. ಇದಿಷ್ಟು ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿ ಆಗಿದೆ. ಇನ್ನು ಈ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗಿದೆ ನಾವು. ಜೊತೆಗೆ ಮಾಸ ವಿಶೇಷತೆ ಅಂತ ಬಂದ ಸಂದರ್ಭದಲ್ಲಿ ನಮಗೆ 14ನೇ ತಾರೀಕು ನೋಡಿ, 14ನೇ ತಾರೀಕು ವಿಶೇಷವಾಗಿ ಮಕರ ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇರುವುದರಿಂದ ಈ ಒಂದು ಕಾಲ ಏನಿದೆ ನಮ್ಮ ಒಂದು ಜೀವನದಲ್ಲೇ ಅತ್ಯಂತ ಶುಭದ ಕಾಲ. ಯಾಕಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರ್ತಕ್ಕಂತಹ ಪುಣ್ಯಕಾಲ. ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳಿದರೆ ವಿಶೇಷವಾದಂತಹ ಹಬ್ಬಗಳು, ಜೊತೆಗೆ ನಮ್ಮ ಜೀವನದ ತಮಸ್ಸುಗಳು ಕಳೆಯತಕ್ಕಂತಹ ಪುಣ್ಯಕಾಲ. ಮಕರ ರಾಶಿಗೆ ಸೂರ್ಯನ ಪ್ರವೇಶ, ಮಕರ ಸಂಕ್ರಮಣವಾಗುವಂತಹ ಮಕರ ಸಂಕ್ರಾಂತಿ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಪುಣ್ಯ ಕಾಲ ಈ 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ. ಈ ವಿಶೇಷವಾಗಿ ಧನುರ್ಮಾಸದ ಪೂಜಾ ವ್ರತದ ಸಮಾಪ್ತಿಯೂ ಸಹ ಇವತ್ತೇ ಆಗುತ್ತೆ. ಅಂದರೆ 14ನೇ ತಾರೀಕೆ ಆಗ್ತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಬೆಳೆಗಳನ್ನು ಒಂದು ಗುಡ್ಡೆ ಹಾಕಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಅದಕ್ಕೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳನ್ನೆಲ್ಲ ಕೊಟ್ಟು ಒಂದು ಭೂಮಿತಾಯಿಗೆ ಗೌರವಗಳನ್ನು ಕೊಡ್ತಕ್ಕಂತಹ ದಿವಸ. ನಮ್ಮೆಲ್ಲರ ಜೀವನಕ್ಕೆ ಇಷ್ಟು ಆಸರಿಯಾಗಿ ನಿಂತ್ಕೊಂಡಂತಹ ಭೂಮಿತಾಯಿಗೆ ಗೌರವ ಕೊಡ್ತಕ್ಕಂಥ ದಿವಸ. ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತಹ ಅನ್ನದಾತ ಬಹಳ ಸಂಭ್ರಮ ಪಡ್ತಕ್ಕಂತಹ ದಿವಸ ಈ ಒಂದು ಸಂಕ್ರಾಂತಿ ಹಬ್ಬ. ರೈತ ಬೆಳೆದ ಎಲ್ಲ ಬೆಳೆಗಳಿಗೂ ಸಹ ಅವನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳು, ಸಿಗಬೇಕಾದಂತಹ ಬೆಲೆಗಳು ಸರಿಯಾಗಿ ಸಿಕ್ಕು ಈ ವರ್ಷನಾದರೂ ಅವನು ನೆಮ್ಮದಿಯಾಗಿರಬೇಕು ಅನ್ನೋದು ನಮ್ಮ ಮನಸ್ಸಿನ ಅಭಿಪ್ರಾಯ. ಮತ್ತು ದೇವಿಯಲ್ಲಿ ನಾವು ಸಹ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಆಶೀರ್ವಾದವನ್ನು ಸಹ ಮಾಡ್ತೀವಿ. ಶುಭವಾಗಲಿ ತಮ್ಮೆಲ್ಲರಿಗೂ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವನ ಸುಖ ಸೌಖ್ಯದ ವೃದ್ಧಿ ನಮ್ಮೆಲ್ಲರಿಗೂ ಸಹ ಸೌಖ್ಯವನ್ನೇ ತಂದುಕೊಡುತ್ತೆ. ಅದರ ಜೊತೆಗೆ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನಮಗೆ ಈ ಒಂದು ವಿಶೇಷವಾಗಿ ಈ ಜನವರಿಯ ತಿಂಗಳಲ್ಲಿ ತುಂಬ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದ ಆಚರಣೆ. ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಒಂದು ಫಲಾನುಫಲಗಳನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ವಿಚಾರಗಳನ್ನು ನೋಡೋದಾಯಿತು ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲೇ ನೋಡಿ, ಎಳ್ಳು ಬೆಲ್ಲವನ್ನು ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಆಡಬೇಕು ಅಂತ ಹೇಳ್ತಾರೆ. ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಬಹಳ ಪುಷ್ಟಿಯನ್ನು ತಂದುಕೊಡುತ್ತೆ. ದೇಹದಲ್ಲಿ ಜಿಡ್ಡಿನ ಅಂಶಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಚರ್ಮಗಳ ಒಡಕಲುಗಳನ್ನು ಸರಿ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಪೂರ್ವಿಕರು ನಮ್ಮ ದೇಹಕ್ಕೆ ತುಂಬಿರ್ತಕ್ಕಂತಹ ವಿಚಾರಧಾರೆಗಳಾಗಿರುತ್ತೆ, ವಿಜ್ಞಾನದ ವಿಚಾರಧಾರೆಗಳಾಗಿರುತ್ತೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬಕ್ಕೂ ಮುಂಚಿತವಾಗಿ ಅಂದರೆ 11ನೇ ತಾರೀಕು 1ನೇ ತಿಂಗಳು 2025 ಈ ಶನಿವಾರದ ಶನಿ ಪ್ರದೋಷದ ದಿವಸ
ಹಲವು ರಾಶಿಗಳಿಗೆ ಇರ್ತಕ್ಕಂತಹ ಶನಿ ಪೀಡನೆಗಳ ದೂರ ಮಾಡೋದಕ್ಕೋಸ್ಕರವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಬಹುದು. ವಿಶೇಷವಾದಂತಹ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ, ನೀವೇನಾದರೂ ಶನಿ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ರೆ ಈಗಲೇ ಸಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಶೇಷವಾಗಿ ಪೂಜೆಯ ನಂತರದಲ್ಲಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರಿಸುವಂತಹ ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ. ಆ ಶನಿ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಶನಿ ಕಾಟಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಇದೇ ಜನವರಿ 11ನೇ ತಾರೀಕು ಈ ಒಂದು ವಿಶೇಷವಾದಂಥ ಯಾಗ ನಡೀತಾ ಇದೆ. ಆ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಈ ಗ್ರಹಗಳ ಸ್ಥಾನ ಪರಿವರ್ತನೆ ಇದ್ದಾಗಿ, ಸ್ಥಾನ ಪಲ್ಲಟದಿಂದಾಗಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ಏನಿದೆ ಫಲ? ಅನುಕೂಲ, ಕಾರ್ಯಸಾಧನೆ, ಕಾರ್ಯಸಿದ್ಧಿ, ಯತ್ನ ಕಾರ್ಯದಲ್ಲಿ ಯಶಸ್ಸು, ಗೌರವ ಸ್ಥಾನಮಾನಗಳು ಪ್ರಾಪ್ತಿ, ನಿರೀಕ್ಷಿಸದ ರೀತಿಯಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಬಹಳ ದೊಡ್ಡ ಬದಲಾವಣೆ, ಪಾಸಿಟಿವ್ ರೀತಿಯಲ್ಲಿ, ದೇಹದ ಸೌಖ್ಯ ಹೆಚ್ಚಾಗುತ್ತೆ. ದೇಹಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ಆಪರೇಷನ್ಗಳಾಗಬಹುದು. ಅದರಿಂದ ಅನುಕೂಲನೇ ಇದೆ, ಅನಾನುಕೂಲತೆ ಏನಲ್ಲ. ಈ ಒಂದು ಏನಾದರೂ ಒಂದು ಸಣ್ಣ ಸಣ್ಣದು ದೇಹಕ್ಕೆ ಆಪರೇಷನ್ಗಳನ್ನ ಮಾಡಿಸ್ಕೊಳ್ಬೇಕಾಗಿ ಬರುವ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡಿ. ನೂತನವಾದ ವಸ್ತುಗಳನ್ನು ಕೊಂಡುಕೊಳ್ತೀರಿ. ಭೂ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ಒಳ್ಳೆ ರೀತಿಯಲ್ಲಿ ಭೂಮಿಯನ್ನು ಖರೀದಿ ಮಾಡ್ತೀರಾ. ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟ ನಿಮಗೆ ಪ್ರಾಪ್ತಿಯಾಗ್ತದೆ. ಬಹಳ ಸಕಾಲದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಪೂರ್ತಿಯಾಗುತ್ತೆ. ಬಹಳ ದಿವಸಗಳಿಂದ ನಿರೀಕ್ಷೆಯನ್ನು ಇಟ್ಕೊಂಡು ಭೂಮಿಯನ್ನು ಖರೀದಿ ಮಾಡಬೇಕು, ನಿವೇಶನವನ್ನು ಖರೀದಿ ಮಾಡಬೇಕು, ಜಮೀನನ್ನು ಖರೀದಿ ಮಾಡಬೇಕು ಅಂತ ಕಾಯ್ತಾ ಇದ್ದಂಥವರಿಗೆ ಈ ಒಂದು ಜನವರಿ ತಿಂಗಳು ಅತ್ಯಂತ ಅದೃಷ್ಟವನ್ನು ತಂದುಕೊಡುತ್ತೆ. ನಿಮ್ಮ ಅನುಸಾರವಾಗಿ, ನಿಮ್ಮ ಬೆಲೆಯ ಅನುಸಾರವಾಗಿಯೇ ನಿಮಗೆ ಭೂಮಿಗಳು ಸಿಗುತ್ತವೆ. ಒಳ್ಳೆಯ ಆದಾಯನೂ ಸಹ ನಿಮ್ಗೆ ಅಷ್ಟೇ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಯೋಗ, ವಿದೇಶಿಯಾನ ಯೋಗ ವಿದ್ಯಾರ್ಥಿಗಳಿಗೆ. ಇನ್ನು ಕ್ರೀಡಾಪಟುಗಳಿಗೆ ನಿಮ್ಮ ಕ್ರೀಡೆಯ ಅನುಸಾರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆಟಗಳನ್ನು ಆಡ್ಕೊಂಡು ಬರುವಂತಹ ಸಂದರ್ಭಗಳು ಜಾಸ್ತಿ ಇದ್ದಾವೆ. ಮೇಲಧಿಕಾರಿಗಳ ಒಂದು ನಿಮಗೆ ಕೊಡ್ತಾ ಇದ್ದ ಕಿರುಕುಳಗಳು ದೂರ ಆಗುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಉದ್ಯೋಗದಲ್ಲಿ ದೊಡ್ಡ ಪಾಸಿಟಿವ್ ಬದಲಾವಣೆ ಉಂಟಾಗ್ತದೆ. ಯಾವುದೇ ತೊಂದರೆ ತಾಪತ್ರೆಗಳು ಸಹ ನಿಮಗೆ ಇರದಾರದ ಪರಿಸ್ಥಿತಿಯು ಉತ್ಪತ್ತಿಯಾಗ್ತದೆ. ಇನ್ನು ಆರಕ್ಷಕರ ವಿಚಾರದಲ್ಲಿ, ಆರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ವಕೀಲರ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ನ್ಯಾಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಲ್ಲ ಲಾಭಗಳು ನಿಮಗೆ ಯಾವ ರೀತಿ ಬೇಕೋ ಸರ್ಕಾರಿ ಉದ್ಯೋಗಿಗಳಿಗೆ ಆ ರೀತಿಯಾದ ಶುಭ ಟ್ರಾನ್ಸ್ಫರ್ಗಳು ಸಿಗುತ್ತೆ. ಬಟ್ ಭತ್ಯೆ ಹೆಚ್ಚಳವಾಗಲ್ಲ, ಟ್ರಾನ್ಸ್ಫರ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಈ ಒಂದು ದೇವಸ್ಥಾನಗಳನ್ನು ಮಾಡುವಂಥವ್ರಿಗೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ, ಅದರಲ್ಲೂ ನಿಮಗೆ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಗಳನ್ನು ನೀವು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ನಿಮಗೆ ಈ ಒಂದು ಜನವರಿ ತಿಂಗಳು, ಮೊದಲನೇ ತಿಂಗಳು ಅದೃಷ್ಟವಾದ ಮೇಲೆ ಅದೃಷ್ಟವನ್ನು ತಂದುಕೊಡುತ್ತೆ ಮೀನರಾಶಿಯವ್ರಿಗೆ. ಅದನ್ನು ಹಾಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮೀನರಾಶಿಯವ್ರಿಗೆ ನಾನು ಪ್ರತಿ ತಿಂಗಳ ಹೇಳ್ತಾನೆ ಇರ್ತೀನಿ, ಪ್ರತಿ ರಾಶಿಯವ್ರಿಗೂ ನಾನು ಕಿವಿ ಮಾತುಗಳನ್ನು ಹೇಳ್ತಾನೆ ಇರ್ತೀನಿ. ಬಟ್ ತುಂಬ ಕನೆಕ್ಟ್ ಆಗ್ತಕ್ಕಂಥದ್ದು ಪಾಪ ಮೀನರಾಶಿಯ ವೀಕ್ಷಕರು. ಗುರುಗಳೇ ನೀವು ಹೇಳ್ತೀರಾ ನಾವು ಮಾಡೋಕ್ಕಾಗಲ್ಲ, ಬಟ್ ಬೇರೆ ರಾಶಿಯವರು ಹೇಳಿದ್ದನ್ನು ಫಾಲೋ ಮಾಡ್ತಾರೆ. ನೀವು ಹೇಳಿದ್ದು ಮಾಡೋಕ್ಕಾಗಲ್ಲ ಗುರುಗಳೇ, ನಮಗಷ್ಟು ಕಠಿಣವಾಗಿರೋಕ್ಕೂ ಬರಲ್ಲ ಗುರುಗಳೇ. ನೀನು ಕಠಿಣವಾಗಿ ಇರೋದಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ನಿನ್ನನ್ನು ಜಲ್ಲಿಕಲ್ಲು ಮಾಡಿಬಿಡ್ತಾರೆ. ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ದೊಡ್ಡವರು ಹೇಳ್ತಾರೆ 100 ಉಳಿಪೆಟ್ಟು ಬಿದ್ದರೆ ಒಂದು ಶಿಲೆಯಾಗತ್ತೆ ಅಂತ. ಖಂಡಿತವಾಗ್ಲೂ ಅದು ತಪ್ಪು ಮಾತು, ತಪ್ಪಾಗಿ ಅರ್ಥೈಸಿಕೊಂಡಿರ್ತಕ್ಕಂಥ ಮಾತು. ಉಳಿ ಪೆಟ್ಟು ಕೊಡೋವನು ಮೊದಲು ಶಿಲ್ಪಿಯಾಗಿರಬೇಕು. ಉಳಿ ಪೆಟ್ಟು ತಿನ್ನುವ ಕಲ್ಲು ಮೂರ್ತಿಯನ್ನು ತನ್ನಲ್ಲಿ ಒಳಪಡುವಂತಹ ಕಲ್ಲಾಗಿರಬೇಕು. ಕಲ್ಲು ಬಹಳ ಉತ್ತಮವಾಗಿದ್ದು ಈ ಒಂದು ಕ್ವಾರೆ ಕೆಲಸ ಮಾಡೋನಿಗೆ ಸಿಕ್ಬಿಟ್ರೆ ಅವನಿಗೇನು ಗೊತ್ತು? ಸ್ಥಪತಿ ಕೆಲಸ ಎಲ್ಲ ತುಂಡು ಮಾಡು, ಜಲ್ಲಿಕಲ್ಲು ಮಾಡು, ಬಿಸಾಕು, ಅಷ್ಟೇ. ಒಳ್ಳೆ ಶಿಲ್ಪಿಗೆ ನುಣುಚು ಕಲ್ಲನ್ನು ಕೊಟ್ಬಿಟ್ಟು ನೀನು ಕೆತ್ತು ಅಂತಂದರೆ
ಬೆಣಚು ಏನಾಗುತ್ತೆ? ಏನೂ ಆಗಲ್ಲ. ಶಿಲ್ಪಿ ತಪ್ಪು ಅಲ್ಲ, ಕಲ್ಲಿನ ತಪ್ಪು ಅಲ್ಲ, ಎರಡೂ ಸೇರಿರಬೇಕು. ಅದಕ್ಕೆ ದೊಡ್ಡ ಶಿಲ್ಪಿ ಹೇಳ್ತಾರೆ, ನಾನು ಏನೂ ಕೆತ್ತಿಲ್ಲ, ಆ ಕಲ್ಲಲ್ಲಿ ಬೇಡವಾದಂಥ ಅಂಶಗಳನ್ನು ತೆಗೆದು ಬಿಸಾಕ್ತೆ ಅಷ್ಟೇ, ಅದು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಅಂದರೆ ನಮ್ಮಲ್ಲಿ ಹಲವು ತೊಂದರೆಗಳು, ತಾಪತ್ರಗಳು ಅಥವಾ ಕೊಂಕುಗಳನ್ನು ನಮ್ಮನ್ನು ನಾವೇ ಸೇರಿಸ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ನಾವು ತೆಗೆದು ಬಿಸಾಕಬೇಕು ಅಷ್ಟೇ. ಇನ್ನು ಪ್ರವಾಸಗಳನ್ನು ಮಾಡ್ತೀರಿ, ತುಂಬ ಓಡಾಟಗಳು ಜಾಸ್ತಿ ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ. ನೋಡಿ 7.5 ಬೇರೆ ನಡೀತಾ ಇದೆ ನಿಮಗೆ, ಮಾರ್ಚ್ನಿಂದ ಜನ್ಮ ಶನಿ ಬೇರೆ ಶುರುವಾಗುತ್ತೆ. ಆದರೆ ಯೋಚನೆ ಮಾಡೋದು ಬೇಡ, ಇನ್ನು 5 ವರ್ಷಗಳ ಕಾಲ, 2.5 ವರ್ಷಗಳು ಜನ್ಮ ಶನಿ, ಅದಾದ ನಂತರ ಕೊನೆಯ ಪಾದದ ಶನಿ, ಒಟ್ಟು ಇನ್ನೂ 5 ವರ್ಷಗಳ ಕಾಲ ನಿಮಗೆ, 5 ವರ್ಷ 3 ತಿಂಗಳ ಕಾಲ ನಿಮಗೆ ಈ ಒಂದು ಶನಿಯ ಪೀಡನೆ ಇರ್ತಕ್ಕಂಥದ್ದು ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ನೀವು ಈ ಒಂದು ಶನಿಯಾಗ ಜನವರಿ 11ನೇ ತಾರೀಕು 1ನೇ ತಿಂಗಳು 2025ರಂದು ನಡೀತಾ ಇರತಕ್ಕಂತಹ ಶನಿಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ. ಆ ಶನಿಯಾಗದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಪ್ರತಿನಿತ್ಯ ಉಪಯೋಗಿಸಿ. ಶನಿ ಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರ್ತಕ್ಕಂತಹ ವಿಶೇಷವಾದಂತಹ ಒಂದು ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಬೇಕು. ಯಾಗದ ನಂತರದ ರಕ್ಷೆ ಪ್ರಸಾದವನ್ನು ಕೊಡ್ತೇವೆ, ಅದನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಈ 7.5 ಉಂಟಾಗಿರ್ತಕ್ಕಂತಹ ಎಲ್ಲ ದೋಷಗಳು ಸಹ ನಿಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ತಿಳ್ಕೊಳ್ಳಿ, ಅದು ಎಷ್ಟನೇ ಬಾರಿ 7.5 ನಡೀತಿದೆ ಅಂತ, 1ನೇ ಬಾರಿನ, 2ನೇ ಬಾರಿನ, 3ನೇ ಬಾರಿನ ಅಂತ ತಿಳ್ಕೊಳ್ಳಿ. ನಿಮಗೆ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿದೆ ಅಂತ ತಿಳ್ಕೊಳ್ಳಿ. ಅದಾದ ನಂತರದಲ್ಲಿ ಶನಿಯ ಪೀಡನೆ ಬಗ್ಗೆ ಯೋಚನೆ ಮಾಡಿ. ಯಾವಾಗಲೂ ಎಲ್ರಿಗೂ ಶನಿ ಏನು ಪೀಡೆ ಕೊಡ್ತಾ ಇರೋದಿಲ್ಲ. ನಿಮ್ಗೆ 2ನೇ ಬಾರಿ ನಡೀತಾ ಇದ್ದರೆ ಅದು ಹೊಂಬು ಶನಿಯಾಗಿರುತ್ತೆ. ಹೊಂಬು ಶನಿಯು ನಿಮಗೆ ಒಳ್ಳೆ ರೀತಿಯ ಪ್ರಭಾವವನ್ನೇ ಕೊಡ್ತಾನೆ, ಕೆಡಕನ್ನು ಕೊಡೋದಿಲ್ಲ. ಹಾಗಾಗಿ ಜನ್ಮಜಾತಕದ ಆಧಾರದಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಳಿ. ಜನವರಿ ತಿಂಗಳಲ್ಲಿ ನಿಮಗೆ ಮೊದಲನೇ ತಿಂಗಳು ಜನವರಿ, ಕ್ಯಾಲೆಂಡರ್ನ ಮೊದಲನೇ ತಿಂಗಳು ಜನವರಿ ಅದೃಷ್ಟದಾಯಕವಾಗಿದೆ, ಬಲೇ ಒಳ್ಳೆಯದಾಗ್ತದೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇವರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಸಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಮೀನರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಇದಾಗಿದೆ. ಹಾಗಾದರೆ ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದದವರು, ಉತ್ತರಾಭಾದ್ರ ನಕ್ಷತ್ರ 4 ಪಾದದವರು ಮತ್ತು ರೇವತಿ ನಕ್ಷತ್ರದ 4 ಪಾದದವರು ಸೇರಿ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಪರಿಸರವನ್ನು ಉಳಿಸಿ, ಪರಿಸರವನ್ನು ಕಾಪಾಡಿ. ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಟ್ಟು ಪೋಷಣೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೇ ಸಹ ಸಿಗುತ್ತೆ. ಹಾಗಾಗಿ ದೇವರ ಆಶೀರ್ವಾದ ನಿಮಗುಂಟಾಗ್ತದೆ, ಯಾವುದೇ ಗ್ರಹಬಾಧೆಗಳು ಉಂಟಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಬೆಳಗ್ಗಿನ ಜಾವ 4ರಿಂದ 4:15 ಸಮಯದಲ್ಲಿ ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳ ಉಂಟಾಗಲಿ ಅಂತ ಹೇಳ್ತಾ ಈ ಜನವರಿ ತಿಂಗಳ ಮೊದಲನೇ ತಿಂಗಳ ಮಾಸ ಭವಿಷ್ಯ ಕೊನೆಯ ರಾಶಿ ಮೀನರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭ ಉಂಟಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.